ನೀವೇನಾದರೂ SIP ಮೂಲಕ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಈ 4 ಗೋಲ್ಡನ್ ರೂಲ್ಸ್ಗಳು ನಿಮ್ಗೆ ಗೊತ್ತಿರಲೇಬೇಕು. ಅಂದಾಗ ಮಾತ್ರ ನಿಮಗೆ ಹೆಚ್ಚು ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವೆಲ್ಲ ರೂಲ್ಸ್ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲೇ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸುಮಾರು ಜನ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಇನ್ವೆಸ್ಟ್ಮೆಂಟ್ಗಳನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಅಮೌಂಟು ಇಟ್ ಕ್ಯಾನ್ ಬಿ 100 ರೂಪೀಸ್ $200 ರೂಪೀಸ್ ಎಷ್ಟೇ ಆಗಲಿ, ನೀವು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ಹೆಚ್ಚು ಬೆನಿಫಿಟನ್ನು ತಂದು ಕೊಡುತ್ತೆ. ಅದಕ್ಕೋಸ್ಕರ ಯು ನೀಡ್ ಟು ಇನ್ವೆಸ್ಟ್ ಅರ್ಲಿ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟ್ ರೆಗ್ಯುಲರ್ಲಿ. ಸುಮಾರು ಜನ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಮಾರ್ಕೆಟ್ ಮೇಲ್ಗಡೆ ಇರುವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕೆಳಗಡೆ ಬಂದಿರುವಾಗ ಸ್ಟಾಪ್ ಮಾಡ್ತಾರೆ. ಸೊ ಅದ್ರ ಬದಲಾಗಿ ನೀವು ಇರ್ರೆಸ್ಪೆಕ್ಟಿವ್ ಆಫ್ ದ ಮಾರ್ಕೆಟ್ ಕಂಡೀಷನ್ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಆವರೇಜ್ ಆಗಿ ಮಾರ್ಕೆಟ್ ಮೇಲೆ ಹೋದಾಗ ಯು ವಿಲ್ ಬಿ ಏಬಲ್ ಟು ಮೇಕ್ ಗುಡ್ ಅಮೌಂಟ್ ಆಫ್ ಪ್ರಾಫಿಟ್. ಮೂರನೇ ಪಾಯಿಂಟ್ ಬಂದ್ಬಿಟ್ಟು SIP ಟಾಪ್ ಅಪ್. SIP ಟಾಪ್ ಅಪ್ ಅಂತಂದ್ರೆ ಪ್ರತಿ ವರ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ SIP ಟಾಪ್ ಅಪ್ ಅಂತ ಕರಿತೀವಿ. ಸೊ ಸುಮಾರು ಜನ ಇನ್ವೆಸ್ಟರ್ಸ್ಗೆ ಪ್ರತಿ ವರ್ಷ ಅವ್ರ ಕಂಪ್ನಿಗಳಲ್ಲಿ ಸ್ಯಾಲರಿ ಹೈಕ್ ಆಗ್ತಿರುತ್ತೆ. ಸ್ಯಾಲರಿ ಹೈಕ್ ಆಗೋದ್ರ ಜೊತೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನು ಕೂಡ ನೀವು ಸಣ್ಣದಾಗಿ ಇನ್ಕ್ರೀಸ್ ಮಾಡಿದ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ ಅದು ದೊಡ್ಡ ಡಿಫರೆನ್ಸ್ ಅನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಮಾಡುತ್ತೆ. ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಡೋಂಟ್ ಚೇಸ್ ದ ರಿಟರ್ನ್. ಸುಮಾರು ಜನ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ಕೀಮಲ್ಲಿ ಹಾಕಿರ್ತಾರೆ, ಆ ಸ್ಕೀಮು ಒಂದು ವರ್ಷ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ, ಅದನ್ನ ಬಿಟ್ಟು ನೆಕ್ಸ್ಟ್ ಬಿಗೆ ಹೋಗ್ತಾರೆ, ಅದು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ, ನೆಕ್ಸ್ಟ್ B ಇಂದ C ಹೋಗ್ತಾರೆ, C ಇಂದ D ಹೋಗ್ತಾರೆ. ಈ ರೀತಿ ಫಂಡ್ಗಳನ್ನ ನೀವು ಚೇಸ್ ಮಾಡ್ತಾ ಹೋದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ವೆಲ್ತ್ ಕ್ರಿಯೇಷನ್ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಈ 4 ಪಾಯಿಂಟ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ಲಾಂಗ್ ಟರ್ಮ್ ಅಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್. ಸ್ನೇಹಿತರೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ.